ಈ ಹುಡುಗಿ ಅದು ಯಾಕೆ ಒಳ್ಳೆ ರಾಕ್ಷಸಿ ಆಡಂಗೆ ಆಡ್ತದೋ ಏನೋ ನಂಗೆ ಒಂದು ಗೊತ್ತಾಗ್ತಾ ಇಲ್ಲ ಕಣ್ರತ್ನ. ನೋಡ್ದ್ಯಾ ಇಂಥವಳಿಗೋಸ್ಕರ ನೀ ಜೈಲ್ಗೆ ಹೋಗೋಕೆ ತಯಾರಾಗಿದ್ದಲ್ಲ. ನೆನ್ಸ್ಕೊಂಡ್ರೆ ಭಯ ಆಯ್ತದೆ. ಅಲ್ಲ ಇವಳಿಗೋಸ್ಕರ ನಾನು ಜೈಲಲ್ಲಿ ಕೊಳೆಂಗ ಹೋಗ್ಬಿಟ್ಟಿದ್ದಲ್ಲ ರತ್ನ. ತಾಯಿಯಂತೆ ಮಗಳು ನೂಲಂತೆ ಸೀರೆ ಅಂತಾರೆ. ಆದ್ರೆ ಇವಳೆಲ್ಲಿ ಅಮ್ಮವರೆಲ್ಲಿ? ಅಮ್ಮವರು ದ್ಯಾವತೆ, ಇವಳು ಚಂಡಿ. ಅದೇನಂತ ಉಟ್ಬಿಟ್ಲು, ಆನೆ ಹೊಟ್ಟೆಲಿ ಸೂಲಂಗಿ ಉಡ್ದಂಗೆ. ಅಲ್ಲ ಅದ್ಯಾವುದೋ ಮಗ ಕಳೆದೋಗೈತೆ ಅಂತವ್ರಲ್ಲ, ಆ ಮಗ ಕಳೆದೋಗೋ ಬದಲು ಇವಳು ಕಳೆದೋಗಿ ಆ ಮಗ ಈ ಮನೆಗಿದ್ದಿದ್ರೆ ಅಪ್ಪವ್ರು ಅಮ್ಮವರು ನೆಮ್ಮದಿಯಾಗಿದ್ದೀರವ್ರು ತಗೋ. ಕೇಳ್ಕೊಂಡ್ ಬಂದ್ ಕರ್ಮ ಸವಿಬೇಕಲ್ಲ. ಅದೇನೋ ಹೇಳ್ತಾರಲ್ಲ, ಬೆನ್ನಾಗ್ ಬಿದ್ದೋ ಹೊಟ್ಟೆಯಾಗಿ ಬಿದ್ದೋ ಅಂತ. ಹಂಗೆ ಇವಳು ಮಗಳು ರೂಪದಲ್ಲಿ ಬಂದು ಸತ್ರುವಾಗಿ ಅವ್ರ ಹೊಟ್ಟೆಲಿ ಹುಟ್ಟೋರ್ ಕಣ್ತಗ. ಈ ಮನೆ ಅನ್ನ ತಿಂದಿದ್ದೀವಿ, ಈ ಮನೆ ತಣ್ಣಗಾಗಿರ್ಲಿ ಅಂದ್ಬಿಟ್ಟು ಆ ಶಿವನ ಕೇಳ್ಕೊಳೋದಷ್ಟೇ ನಮ್ಮ ಕೆಲಸ ರತ್ನ. ಎಂಥ ಕೆಲಸ ಮಾಡ್ಬಿಟ್ರಿ ಆಕಾಶ್. ಎಷ್ಟೇ ಆಗ್ಲಿ ಪ್ರಿಯಾಂಕಾ ಅವರು ನೀವು ಮದುವೆ ಆಗ್ಬೇಕಾಗಿದ್ದ ಹುಡುಗಿ ನಿಶ್ಚಿತಾರ್ಥ ತನಕ ಬಂದು ನಿಂತು ಹೋಯ್ತು. ಅದು ನನ್ನಿಂದ. ನೀವು ಅವ್ರನ್ನ ಮದುವೆ ಆಗಲ್ಲ ಅಂತ ಅಷ್ಟು ನಿಷ್ಠುರವಾಗಿ ಹೇಳ್ಬಾರ್ದಾಗಿತ್ತು. ಕನಕ, ನಿಜವಾಗ್ಲೂ ನಿಮ್ ಮನಸ್ಸಾಕ್ಷಿಯಿಂದ ಹೇಳ್ತಿದ್ದೀರಾ? ಹೌದು ಆಕಾಶ್, ಯಾವ್ದೇ ಹುಡುಗಿ ಆಗಿರ್ಲಿ ನಿಶ್ಚಯವಾದ ಮದುವೆ ಮುರಿದು ಬಿದ್ರೆ ಅವಳಿಗೆ ಬೇಜಾರಾಗಲ್ವಾ? ಒಂದ್ ಹುಡುಗಿ ಅವಳು ಬಾಳ ಹಾಳಾಯ್ತು ಅಂತ ಜೀವನ ಪೂರ್ತಿ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ. ಆದ್ರೆ ಪ್ರಿಯಾಂಕಾ ಅಂತ ಗಯಾಳಿನ ಮದ್ವೆ ಆದ್ರೆ ಲೈಫ್ ಲಾಂಗ್ ನನ್ ಬದುಕು ಹಾಳಾಗೋಯ್ತಲ್ಲ ಅಂತ ಡಿಪೆಂಡ್ ಮಾಡ್ಬೇಕಾಗುತ್ತೆ. ಅವಳನ್ನ ಕಟ್ಕೊಂಡು ನೆಮ್ಮದಿಯಾಗಿ ಬದುಕಕ್ಕಾಗತ್ತಾ? ಪ್ರಿಯಾ ಅವ್ರು ಹೀಗೆ ಇರಲ್ಲ ಆಕಾಶ್. ಒಂದಲ್ಲ ಒಂದಿನ ಬದಲಾಗ್ತಾರೆ ಅನ್ನೋ ನಂಬಿಕೆ ನನ್ಗಿದೆ. ಆದ್ರೆ ಆ ನಂಬಿಕೆ ನನ್ಗಿಲ್ಲ ಕನಕ. ಆ ನಂಬಿಕೆನ ಕಳ್ಕೊಬೇಡಿ ಆಕಾಶ್. ನನಗೇನೋ ಪ್ರಿಯಾ ಅವ್ರು ಬದಲಾಗ್ತಾರೆ, ಒಳ್ಳೆಯವ್ರಾಗ್ತಾರೆ ಅನ್ನೋ ನಂಬಿಕೆ ಇದೆ. ಜೊತೆಗೆ ಅವ್ರು ನಿಮ್ಮನ್ನ ತುಂಬಾ ಹಚ್ಕೊಂಡಿದ್ದಾರೆ. ಅದಕ್ಕೆ ಅಲ್ವಾ ಅವ್ರಷ್ಟು ಹಠ ಮಾಡಿರೋದು. ಪ್ರಿಯಾ ಅವ್ರ ಕೈ ಬಿಡ್ಬೇಡಿ ಆಕಾಶ್. ಅದ್ ಹಾಗಲ್ಲ ಕನಕ, ನನ್ಗೂ ಅವಳಿಗೂ ಯಾವ ರೀತಿಲೂ ಮ್ಯಾಚ್ ಆಗಲ್ಲ. ನಾನು ಕಾರು ಬಾರಿಂದ ದೂರ ಇದ್ದು, ಅವಳು ಕಾರು ಬಾರಲ್ಲೇ ಕಾರುಬಾರ್ ಮಾಡೋಳು. ಅವಳಿಗೆ ಮದುವೆ ಜೀವನ ಎಲ್ಲ ಆಕ್ಸಿಡೆಂಟ್, ನನ್ನ ಬದುಕು ಆಕ್ಸಿಡೆಂಟ್ ಆಗೋಗುತ್ತೆ. ಒಬ್ರು ತರನೇ ಇನ್ನೊಬ್ರು ಇರೋದಕ್ಕಾಗಲ್ಲ ಆಕಾಶ್. ಅಂಥ ವ್ಯತ್ಯಾಸ ಇರೋದೇ ಪ್ರಕೃತಿ ನಿಯಮ. ಎಲ್ಲ ನಾವು ಬಯಸಿದ್ದೇ ಸಿಗಲ್ಲ. ಇನ್ನೊಬ್ರು ದೌರ್ಬಲ್ಯಗಳು, ಹಾಗೆ ಪರಿಸ್ಥಿತಿ ಜೊತೆ ಹೊಂದ್ಕೊಂಡು ಹೋಗೋದೆ ಜೀವನ. ಎಲ್ಲ ಆಕಸ್ಮಿಕನೇ. ನೀವ್ ಹೇಳೋದು ಸರಿ ಕನಕ. ಅವಳಲ್ಲಿರೋದು ವೀಕ್ನೆಸ್ ಅಲ್ಲ, ಇನ್ನೊಬ್ಬರನ್ನ ತುಳಿಯೋ ಡಾಮಿನೆನ್ಸಿ. ನಾನು ಅವಳ ಜೊತೆ ಇರೋದು ಹೊಂದಾಣಿಕೆ ಅಲ್ಲ, ಗುಲಾಮ್ಗಿರಿ. ಆಕಸ್ಮಿಕ ಅಂತ ನಾನು ಅವಳೇನಾದ್ರೂ ಮದುವೆ ಆದ್ರೆ ಕಾಳಗ್ ಬಿದ್ದ ಮಿಕಾಗೋಗ್ತೀನಿ ನಾನು. ಇಲ್ಲ ಆಕಾಶ್, ನೀವ್ ಪ್ರೀತಿಯಿಂದ ಏನನ್ ಬೇಕಾದ್ರೂ ಗೆಲ್ಬಹುದು. ನನ್ ಮಾತ್ ಕೇಳಿ, ಪ್ರಿಯಾ ಅವ್ರ ಮನ್ಸನ್ನ ನೋಯಿಸ್ಬೇಡಿ. ಕನ್ಕೆ, ಸ್ವಲ್ಪ ಸುಮ್ಮನೆ ಇರ್ತೀಯ ನೀನು? ಅವಳನ್ನ ಮದ್ವೆ ಆಗೋದು ಒಂದೇ, ಹಾಳ್ ಬಾವಿಗೆ ಆರೋದು ಒಂದೇ. ಹೀಗಿರಿ, ಏನೋ ಮಾತಾಡ್ತಿದ್ಯಾ ನೀನು? ಒಡೆದು ಹೋಗಿರೋ ಮನ್ಸನ್ನ ಕಟ್ಬೇಕೆ ಹೊರತು ಹುಳಿ ಹೆಂಡೋ ಕೆಲಸ ಮಾಡಬಾರ್ದು. ಕನ್ಕೆ, ಸಮುದ್ರಕ್ಕೆ ಎಷ್ಟೇ ಸಕ್ಕರೆ ಹಾಕಿದ್ರು ಅದು ಸಿಹಿ ಆಗಲ್ಲ. ನಿನ್ಗೆಲ್ಲೋ ಭ್ರಾಂತು. ಅವಳು ರಿಪೇರಿ ಆಗೋಂತ ಮನುಷ್ಯಳಲ್ಲ. ಅದೇ ಸಮುದ್ರದಲ್ಲಿ ಮುತ್ತು ಪಚ್ಚೆ ಎಲ್ಲ ಇರುತ್ತೆ. ಅದನ್ನ ತಗೋಬೇಕು ಅಂದ್ರೆ ರಿಸ್ಕ್ ತಗೊಳ್ಳೇಬೇಕು. ಅದೆಲ್ಲ ಏನು ಬೇಡ ಕನಕ. ನಾನು ಆಕಾಶ, ಅವಳು ಸಮುದ್ರ. ಒಂದಾಗೋದು ಕನಸಿನ ಮಾತು. ಆಕಾಶ್, ನೀವ್ ತಗೊಂಡಿರೋ ನಿರ್ಧಾರ ಸರಿಯಾಗೇ ಇದೆ. ಅವಳ್ದು ಅಟ್ಟಾಡ್ಸ್ಕೊಂಬಂದು ಗುದ್ದೋ ಅಂತ ನೇಚರ್. ಅಂತೋಳ್ ಕಾರಿನ ಚಕ್ರದಡಿ ನೀವೇ ಸಿಕ್ಕಾಕೊಂತೀರ ಅಂದ್ರೆ ನಿಮ್ಮಂತ ಮುಟ್ಟಾಳ ಇನ್ಯಾರು ಇರಲ್ಲ. ಸದ್ಯ ಜೀವನ ಪೂರ್ತಿ ಅಂತ ರಾಕ್ಷಸಿ ಜೊತೆ ನರಳ್ದೆ ಎಸ್ಕೇಪ್ ಆಗಿದಿರಲ್ಲ, ಅದ್ ನಿಮ್ಮ ಅದೃಷ್ಟ. ಈಗಿರಿ, ನೀ ಸುಮ್ನಿರೋ. ನೋಡಿ ಆಕಾಶ್, ಪ್ರಿಯಾಂಕಾ ಅವರಿಂದ, ಅವ್ರ ಮನೆಯವರಿಂದ ನಿಮಗ್ ಒಳ್ಳೇದೇ ಆಗಿದೆ. ಪ್ಲೀಸ್ ಅವ್ರನ್ನ ಮದ್ವೆ ಆಗಿ, ನಿಮಗ್ ಒಳ್ಳೇದೇ ಆಗತ್ತೆ. ಕನಕ, ನಾನು ಹಾಗೆ ಮಾಡಿದ್ರೆ ಅದು ಸ್ವಾರ್ಥ ಆಗೋದು. ಇಲ್ಲ ಆಕಾಶ್, ನೀವ್ ಅವ್ರನ್ನ ಬದಲಿಸ್ಬೋದು. ಆಕಾಶ್, ನಮ್ ಕನ್ಕಿನೇ ಹೀಗೆ. ಆಗಾಗ ಏನೇನೋ ವೇದಾಂತ ಎಲ್ಲ ಮಾತಾಡ್ತಾ ಇರ್ತಾಳೆ. ಆದ್ರೆ ಅದೆಲ್ಲ ಆಗೋ ಹೋಗೋ ಮಾತಲ್ಲ. ನೀವ್ ಅವಳನ್ನ ಬದಲಾಯಿಸೋದಕ್ಕಾಗಲ್ಲ. ಅದ್ರ ಬದಲು ಸವಾಸದಿಂದ ಸನ್ಯಾಸಿ ಕೆಟ್ಟ ಅಂತಾರಲ್ಲ, ಹಾಗಾಗೋಗ್ಬಿಡುತ್ತೆ. ನೀವೇ ಹಾಳಾಗೋಗ್ತೀರಾ. ನೀವ್ ಮಾಡಿರೋದೇ ಸರಿ. ಈಗಿರಿ, ಅದ್ ಹಾಗಲ್ಲ ಕಣೋ. ನೋಡು, ಅದನ್ನೇ ಮಾತಾಡ್ಕೊಂಡು ಇವ್ರ ತಲೆ ಕೆಡಿಸ್ಬೇಡ. ಅವಳು ಯಾರ ಜೊತೆ ಆದ್ರೂ ಹೊಡೆದಾಡಿದ್ರು ಸರಿ, ರೇಸ್ ನಲ್ಲಿ ಫೋಟೋ ಫಿನಿಶ್ ಬೇಕು ಅಂತಾಳ ಪ್ರಿಯಾ. ಅವಳನ್ನೇನಾದ್ರೂ ಇವ್ರ ಮದ್ವೆ ಆಗ್ಬಿಟ್ರೆ ಫಿನಿಶ್ ಆಗಿ ಫೋಟೋ ಆಗ್ಬಿಡ್ತಾರೆ. ಆಗಿರೋದೆಲ್ಲ ಒಳ್ಳೇದಕ್ಕೆ. ನಡಿ ಹೋಗೋಣ.
ಕನ್ಕಿ ಇನ್ನ ಏನ್ ಮುಖ ನೋಡ್ತಾ ಇದೀಯಾ? ನಡಿ ಹೋಗೋಣ. ಆಕಾಶ್, ನಾವು ಬರ್ತೀವಿ ಕಣ. ಮೋಹನ್, ಕಾಫಿ. ಥ್ಯಾಂಕ್ ಯು. ಎಲ್ಲಿ ಪ್ರಿಯಾ ಕಾಣ್ತಾ ಇಲ್ಲ? ಅವಳ ರೂಮಲ್ಲಿದ್ದಾಳೆ. ಹಾಲು ಕೊಟ್ಯಾ? ಬಾಗ್ಲೆ ತೆಗೆದೇ ಹೋದ್ರೆ ನಾನು ಹೇಗೆ ಹಾಲು ಕೊಳ್ಳಿ ಅವಳಿಗೆ? ನೆನ್ನೆ ಸಂಜೆ ಸಿಟ್ ಮಾಡ್ಕೊಂಡು ಹೋಗಿ ಬಾಗಿಲು ಹಾಕೊಂಡವಳು ಇನ್ನೂ ತೆಗ್ದಿಲ್ಲ. 10 ಸಲ ರೂಮುಗಲ್ದಿದ್ದೀನಿ. ಊಟ ತಗೊಂಡು ಹೋಗಿದ್ದೆ, ಹಾಲು ತಗೊಂಡು ಹೋಗಿದ್ದೆ, ಜ್ಯೂಸ್ ತಗೊಂಡು ಹೋಗಿದ್ದೆ. ಬಾಗಿಲು ಹೊಡೆದು ನನ್ನ ಕೈ ಬಿದ್ದು ಹೋಯ್ತು. ಆದ್ರೆ ಅವಳು ಮಾತ್ರ ಬಾಗಿಲು ತೆಗಿತಾ ಇಲ್ಲ. ನಾನು ಏನ್ ಮಾಡ್ಲಿ ಮೋಹನ್? ಅಲ್ಲ ಮೀನಾಕ್ಷಿ, ಅವಳು ಎದುರುಗಡೆ ಬಂದ್ರೆ ಬೈತಾನೆ ಇರ್ತೀಯ. ಸ್ವಲ್ಪ ಪ್ರೀತಿ ತೋರಿಸ್ಬಾರ್ದು ಅವಳಿಗೆ? ಅವಳ ಮೇಲಿರೋ ಪ್ರೀತಿ ಕಾಳಜಿಯಿಂದ ತಾನೇ ನಾನು ಅವಳನ್ನು ಬೈಯೋದು. ಬೈಯೋರು ಬದುಕೋ ದಾರಿ ಹೇಳ್ತಾರೆ ಅಂತ ಕೇಳಿಲ್ವಾ ನೀವು? ಏನೋ ಸರಿ ದಾರಿಗೆ ಬರ್ಲಿ ಅಂತ ಹೇಳ್ತೀನಿ. ಆದ್ರೆ ಅವಳು ಈ ರೀತಿ ಹಠ ಮಾಡಿ ನನ್ನನ್ನೇ ಕರಗಿಸ್ಬಿಡ್ತಾಳೆ. ಮೋಹನ್, ಈಗ ಏನ್ ಮಾಡೋದು ಮೋಹನ್? ಅವಳಿಗೆ ಹೇಗೆ ಸರಿ ದಾರಿಗೆ ತರೋದು? ಯೋಚನೆ ಮಾಡಬೇಡ, ಬಾ, ನಾನು ಸಮಾಧಾನ ಮಾಡ್ತೀನಿ. ಬಾ. ನೀನೇ ಕರಿಬೋದಲ್ಲ ಇನ್ನೊಮ್ಮೆ. ಪ್ರಿಯಾ, 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 ಬಾಗಿಲು ತೆಗಿಯಮ್ಮ. ಪ್ರಿಯಾ, 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 ಯಾಕೆ ಮಾಡ್ತಿದ್ದೆ? ಕಣ್ಣೆಲ್ಲ ಕೆಂಪಾಗಿದೆ. ಯಾಕೆ ರಾತ್ರಿ ನಿದ್ದೆ ಮಾಡಿಲ್ವಾ? ಊಟನೂ ಮಾಡಿಲ್ವಂತೆ ರಾತ್ರಿ ನೀನು. ಏನಾಗಿದೆ ನಿನಗೆ? ಕಮಾನ್, ಬ್ರೇಕ್ಫಾಸ್ಟ್ ಮಾಡೋಣ. ಬಾಮ್ಮ. ಡ್ಯಾಡ್, ಪ್ಲೀಸ್ 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 ಲೀವ್ ಮಿ ಅಲೋನ್. ನನ್ಗೇನು ಬೇಡ. ಪ್ರಿಯಾ, ನಿಮ್ಮ ಅಮ್ಮನ ಮೇಲೆ ಸಿಟ್ಟ? ಅವಳು ನಿನ್ನ ಒಳ್ಳೇದಕ್ಕೆ ತಾನೇ ಹೇಳ್ತಾಳೆ. ಆದರೆ ಹೇಳೋ ರೀತಿ ಸರಿ ಇಲ್ಲ. ನಾನು ಇವಳಿಗೆ ಹೇಳಿದ್ದೀನಿ ನಿನಗೆ ಬೈಬೇಡ ಅಂತ. ಅವಳು ಅಂದದನ್ನ ಮನಸ್ಸಿಗೆ ಹಚ್ಕೊಳ್ಳದೆ ಎಲ್ಲ ಮಾಡ್ತೀನಿ. ಪ್ಲೀಸ್ ಡ್ಯಾಡ್, ಮಾಮ್ ಹೇಳಿದ್ದನ್ನ ನಾನು ಆಗ್ಲೇ ಮರ್ತೋದೆ. ಆದ್ರೆ ಆಕಾಶ್ನ ಮರೆಯಕ್ಕಾಗ್ತಿಲ್ಲ ಡ್ಯಾಡ್. ಪ್ರಿಯಾ, ಯಾಕಮ್ಮ ಇಷ್ಟೊಂದು ಅಪ್ಸೆಟ್ ಆಗಿದೆಯಾ? ಕಂಟ್ರೋಲ್ ಯುವರ್ ಸೆಲ್ಫ್ ಪ್ಲೀಸ್. ಹೇಗೆ ಕಂಟ್ರೋಲ್ ಮಾಡ್ಕೊಳ್ಳಿ ಡ್ಯಾಡ್? ಎವ್ರಿ ಮೂಮೆಂಟ್ ಆ ಆಕಾಶ್ ನೆನಪು ನನ್ನನ್ನ ಹಾಂಟ್ ಮಾಡ್ತಾ ಇದೆ. ಅವನಿಗೋಸ್ಕರ ನಾನು ಎಷ್ಟೊಂದು ಕನ್ಸು ಕಟ್ಕೊಂಡಿದ್ದೆ. ಜೈಲಲ್ಲಿದ್ದಾಗ್ಲೂ ಅವನ್ ಜಪಾನೇ ಮಾಡ್ತಿದ್ದೆ. ನಾನು ರಿಫಾರ್ಮ್ ಮಾಡ್ಕೋಬೇಕು, ನನ್ನ ಪ್ರೆಸ್ಟೀಜ್ ಈಗೋನ ಪಕ್ಕಕ್ಕಿಟ್ಟು ಅವನಿಗೋಸ್ಕರ ಚೇಂಜ್ ಆಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ. ಆದ್ರೆ ಅವನ್ಗದೆಲ್ಲ ಅರ್ಥನೇ ಆಗ್ಲಿಲ್ಲ. ಚೇಂಜ್ ಒಂದೇ ದಿವಸದಲ್ಲಿ ಆಗಲ್ಲ. ಇಟ್ ಟೇಕ್ಸ್ ಟೈಮ್ ಅಲ್ವಾ ಡ್ಯಾಡ್? ಅದವನ್ಗೆ ಅರ್ಥನೇ ಆಗ್ಲಿಲ್ಲ. ಆಲ್ ಆಫ್ ಎ ಸಡನ್ ಪಾಯಿಂಟ್ ಬ್ಲಾಂಕ್ ನಿಟ್ಟು ನನ್ನನ್ನು ರಿಜೆಕ್ಟ್ ಮಾಡ್ಬಿಟ್ಟ. ನನಗೆ ಎಷ್ಟು ಹರ್ಟ್ ಆಗುತ್ತೆ ಅಂತ ಒಂದು ಸತಿ ಆದ್ರೆ ಯೋಚನೆ ಮಾಡಿದ್ನ ಡ್ಯಾಡ್ ಅವನು. ಡ್ಯಾಡ್, ಅದೆಲ್ಲ ನನಗೇನು ಗೊತ್ತಿಲ್ಲ. ನೀವು ಮಾಮ್ ಸೇರ್ಕೊಂಡು ನನ್ನಲ್ಲಿ ಇಲ್ದಿರೋ ಆಸೆಗಳನ್ನ ಹುಟ್ಟಾಕಿದ್ರಿ. ನಾನು ಎಷ್ಟೇ ಬೇಡ ಅಂದ್ರು ನನ್ ಮಾತನ್ನ ಕೇಳ್ದೆ ಆಕಾಶ್ನ ನನ್ ಮನ್ಸಲ್ಲಿ ಎರೆಕ್ಟ್ ಮಾಡ್ಬಿಟ್ರಿ. ಈಗ ನೋ ಪ್ರಿಯಾ, ನೋ, ನೀನು ಹಾಗೆಲ್ಲ ಮಾತಾಡಬಾರ್ದು. ಇಷ್ಟು ಸಣ್ಣ ವಿಷಯಕ್ಕೆ ಯಾರಾದರೂ ಸಾಯೋ ಮಾತಾಡ್ತಾರ? ನೋ, ನೋಡು ಪ್ರಿಯಾ, ನಿನಗೋಸ್ಕರ ನಾನು ಏನಾದರೂ ಮಾಡ್ತೀನಿ.
ಈಗೇನು ನಿನಗೆ ಆಕಾಶ ಬೇಕು ಅಷ್ಟೇ ತಾನೆ? ನಾನು ಈಗಲೇ ಶಿವಾನಂದ ಹತ್ರ ಹೋಗಿ ಆಕಾಶ ಹತ್ರನೂ ಮಾತಾಡ್ತೀನಿ. ಅವನು ಒಪ್ಪಿಸ್ತೀನಿ. ಓಕೆನಾ? ಸಮಾಧಾನ ಮಾಡ್ಕೊ. ಮೀನಾಕ್ಷಿ, ಪ್ರಿಯಾನ್ನ ಒಳಗೆ ಕರ್ಕೊಂಡು ಹೋಗು. ಏನಾದರೂ ತಿಂಡಿ ಕೊಡು. ತುಂಬ ಟಯರ್ಡ್ ಆಗಿದ್ದಾಳೆ. ಹಾಗೆ ಮೀನಾಕ್ಷಿ, ನೀನು ರೆಡಿಯಾಗು. ಸರಿ ಬಾ ಪ್ರಿಯಾ, ಬಾಮ್ಮ. ಆಕಾಶ್, ನಿನ್ ಜೊತೆ ಮಾತಾಡಬೇಕು ಅಂತ ಬಂದಿದ್ದೀವಿ. ಆಕಾಶ್, ನಿನಗೆ ಹೇಳ್ತಾ ಇರೋದು. ಪ್ರಿಯಾನ್ ಮದುವೆ ಆಗಲ್ಲ ಅಂತ ಹೇಳಿದಂತೆ ಇದನ್ನ ನಿಮ್ಮ ಮಗಳಿಗೆ ನೇರವಾಗಿ ಹೇಳಿದ್ದೀನಲ್ಲ, ಮಜಾ ಕಿಳಿ ತನಕ ಬಂದು ತೊಂದರೆ ಕೊಡ್ತಿದ್ದೀರಾ? ನೋಡು ಆಕಾಶ್, ನನ್ನ ಮಗಳು ಏನೇ ತಪ್ಪು ಮಾಡಿರ್ಬೋದು, ಅದರಿಂದ ನಿನ್ನ ಮನಸ್ಸಿಗೆ ನೋವಾಗಿರ್ಬೋದು. ಆದ್ರೆ ಅವಳ ಪರವಾಗಿ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ಕೊತೀನಿ. ದಯವಿಟ್ಟು ನನ್ನ ಮಗಳನ್ನ ಮದುವೆ ಆಗು. ನೋ ಚಾನ್ಸ್. ಯಾವುದೇ ಕಾರಣಕ್ಕೂ ನಾನು ಅವಳ ಮದುವೆ ಆಗಕ್ಕಾಗಲ್ಲ. ಆಕಾಶ್, ಯಾರ ಮುಂದೆ ನಿಂತ್ಕೊಂಡು ಮಾತಾಡಿದ್ದೇನು ಪರಿಜ್ಞಾನ ಇರಲಿ ನಿನಗೆ? ಅವ್ರು ನಮ್ಮ ಯಜಮಾನರು, ನಮಗೆ ಅನ್ನ ಹಾಕೋ ದಣಿಗಳು. ಶಿವಾನಂದ್, ನೀವು ಸುಮ್ಮನೆ ಇರಿ. ಆಕಾಶ್ ಹತ್ರ ನಾನು ಮಾತಾಡ್ತೀನಿ. ನೋಡಪ್ಪ ಆಕಾಶ್, ಕೋಪದಲ್ಲಿ ಕೊಯ್ಕೊಂಡು ಮೂಗು ಆಮೇಲೆ ಬರಲ್ಲ. ನನ್ನ ತಾಳ್ಮೆನ ಪರೀಕ್ಷೆ ಮಾಡೋಕೆ ಹೋಗ್ಬೇಡ ಪ್ಲೀಸ್. ನನ್ನ ಮಗಳನ್ನ ಮದುವೆ ಆಗೋದಕ್ಕೆ ಒಪ್ಕೊ. ಏನಂಕಲ್, ಹೆದರ್ಸ್ತಿದ್ದೀರಾ? ಈ ತರ ಹೆದರ್ಸಿ ಬೆದರ್ಸಿ ನಿಮ್ಮ ಮಗಳು ಕುತ್ತಿಗೆ ಕಟ್ಟಿ ನನ್ನ ಲೈಫ್ ಹಾಳು ಮಾಡ್ಬೇಕು ಅಂತ ನೋಡ್ತಿದ್ದೀರಾ? ಆಕಾಶ್, ಮೊದಲು ನೀನ್ ಯಾರು ಅನ್ನೋದನ್ನ ನೆನಪಿಟ್ಕೊ. ನಿರ್ಗತಿಕನಾಗಿ ನನ್ನ ಮುಂದೆ ಕೈ ಒಡ್ಡಿ ಬೇಡ್ತಾ ನಿಂತಿದ್ದ ಶಿವಾನಂದನ ಮಗ ನೀನು. ನಿನ್ನ ಈ ಬದುಕು ಈ ಮೋಹನ್ ರಾಮ್ ಕೊಟ್ಟ ಭಿಕ್ಷೆ. ನೀನೇನಾದ್ರೂ ಈ ಉತ್ತಮವಾದ ಸ್ಥಿತಿಯಲ್ಲಿ ಇದೆಯಾ ಅಂತಂದ್ರೆ ಅದಕ್ಕೆ ಕಾರಣ ನಾನು. ನಿನಗೇನು ಸ್ವಲ್ಪ ಆಟಿಟ್ಯೂಡ್ ಅನ್ನೋದೇ ಇಲ್ಲ. ಸಾಕು ನಿಲ್ಸಿ ಅಂಕಲ್. ನೀವು ನಮ್ಮ ತಂದೆ ಕೆಲಸ ಕೊಟ್ಟಿದ್ದೀರೋ ಅನ್ನೋ ಕಾರಣಕ್ಕೆ ನಮ್ಮ ವಂಶನೇ ಶತಶತಮಾನಗಳವರೆಗೂ ನಿಮ್ ಜೀತ ಮಾಡ್ಕೊಂಡು ಬದುಕ್ಬೇಕಾ? ಜೀತ ಮಾಡ್ಕೊಂಡು ಬದುಕು ಅಂತ ನಾನೆಲ್ಲಿ ಹೇಳಿದೆ? ಇಷ್ಟೆಲ್ಲ ಮಾತಾಡ್ತಿಲ್ಲ ನೀನು. ಒಂದು ಒಬಿಡಿಯನ್ಸ್, ಸೌಜನ್ಯ, ಉಪಕಾರ ಸ್ಮರಣೆ ಇವ್ಯಾವುದೂ ಇಲ್ವೇನೋ ನಿನಗೆ? ಅಂಕಲ್, ಗ್ರಾಟಿಟ್ಯೂಡ್ ಅಂತ ತಲೆ ಕತ್ತರಿಸಿ ಇಡು ಅನ್ನೋದು ಮನುಷ್ಯತ್ವ. ನಿಮ್ಮ ಪಾಪ ಕರ್ಮಗಳನ್ನ ಇನ್ನೊಬ್ರು ಶೇರ್ ಮಾಡಬೇಕು ಅನ್ನೋದು ಉಪಕಾರ ಸ್ಮರಣೆನಾ? ಗೌರವ, ಕೃತಜ್ಞತೆನ ಕೇಳಿ ಪಡೆಯೋದಲ್ಲ, ಅದನ್ನ ನಾವಾಗೆ ಕೊಡೋಷ್ಟು ಯೋಗ್ಯತೆನ
ಮುಚ್ಕೊಂಡು ಸುಮ್ಮನೆ ಇರು. ನಾನ್ಯಾಕಬ್ಬ ಬಾಯಿ ಮುಚ್ಕೊಂಡಿರ್ಬೇಕು? ನಾನ್ಯಾಕೆ ಬೀದಿ ಪಾಲಾಗ್ತೀನಿ? ನಾನೇ ನೀರೋದ ಕೆಲಸ ಕೊಡಿ ಅಂತ ಕೇಳ್ಕೊಂಡು ಹೋಗಿದ್ದ. ನನ್ನ ಹತ್ರ ಎಫಿಷಿಯನ್ಸಿ ಇತ್ತು, ಅದಕ್ಕೆ ಕೆಲಸ ಕೊಟ್ರು. ನಾನೇ ನೀವು ನನ್ನ ನೆಚ್ಕೊಂಡಿಲ್ಲ. ಇವ್ರ ಹತ್ರ ಕೆಲಸ ಇಲ್ಲ ಅಂದ್ರೆ ಬೇರೆ ಕಡೆ ಹುಡುಕ್ತೀನಿ. ನನ್ನ ಹತ್ರ ವಿದ್ಯೆ ಇದೆ, ಬುದ್ಧಿ ಇದೆ, ಸ್ಕಿಲ್ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರಾಂಪ್ಟ್ನೆಸ್ ಇದೆ. ಯಾರು ಬೇಕಾದ್ರೂ ಕರೆದು ಕೆಲಸ ಕೊಡ್ತಾರೆ. ಇವ್ರು ಹಂಗಲ್ಲ, ನಾನೇನು ಇರ್ಬೇಕಾಗಿಲ್ಲ. ಏಯ್, ಮಾತು ಉದ್ದುದ್ದಾಗ್ತಾ ಇದೆ. ಈ ಸ್ವಾಭಿಮಾನ ಮೊದಲು ಇರ್ಲಿಲ್ವಾ? ಹಾಗಿದ್ದಿದ್ರೆ ಮರ್ಯಾದೆ ಉಳಿಸು. ಏನಂತ ನೀವು ಸುಮ್ಮನೆ ನಿಂತಿದ್ದೀರಿ? ನೋಡಿ ನಿಮ್ಮ ಯಜಮಾನ್ರು ನನ್ನನ್ನು ಎಂಥ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಗಾಕ್ಸಿದ್ದಾರೆ. ಇದು ಒಂಥರ ಎಮೋಷನಲ್ ಬ್ಲ್ಯಾಕ್ ಮೇಲ್ ಆಂಟಿ. ಇವರು ಮತ್ತೆ ನಿಮ್ಮ ಮಗಳು ಇಬ್ರಿಗೂ ಮನುಷ್ಯತ್ವ ಅನ್ನೋದೇ ಇಲ್ಲ. ಇದಿದ್ರೆ ನನ್ನ ಭಾವನೆ ಇಲ್ಲದ ಕಮಾಡಿಟಿ ತರ ಯೂಸ್ ಮಾಡ್ಕೋತಿರ್ಲಿಲ್ಲ. ನೀವೇ ಹೇಳಿ ಆಂಟಿ, ನಾನು ನಿಮ್ಮ ಮಗ ಆಗಿದ್ದಿದ್ರೆ ಪ್ರಿಯಾ ಅಂತ ಹುಡುಗಿನ ಸೊಸೆ ಅಂತ ಒಪ್ಕೋತಿದ್ರ? ಮೋಹನ್, ಹೋಗ್ಲಿ ಬಿಡಿ. ಆಕಾಶ್ಗೆ ಇಷ್ಟ ಇಲ್ಲ ಅಂದಮೇಲೆ ಬಲವಂತದ ಮದುವೆ ಮಾಡಿ ಏನು ಪ್ರಯೋಜನ? ನಡೀರಿ ಹೋಗೋಣ. ಮೀನಾಕ್ಷಿ, ನೀನು ಸುಮ್ಮನೆ ನಿನಗೆ ಇವೆಲ್ಲ ಗೊತ್ತಾಗಲ್ಲ. ಇದರಲ್ಲಿ ತಲೆ ಹಾಕ್ಬೇಡ ನೀನು. ನೋಡು ಆಕಾಶ್, ಒಳ್ಳೆ ಮಾತಲ್ಲಿ ಕೊನೆ ಸಾರಿ ಹೇಳ್ತಾ ಇದ್ದೀನಿ. ನನ್ನ ಮಗಳು ನಿನ್ನನ್ನೇ ಮದುವೆ ಆಗಬೇಕು ಅಂತಿದ್ದಾಳೆ. ಅವಳು ಇಷ್ಟಪಟ್ಟದನ್ನ ಆಗಲ್ಲ ಅಂತ ಹೇಳಿದವನೇ ಅಲ್ಲ ನಾನು. ನೀನು ಅವಳನ್ನ ಮದುವೆ ಆಗಲೇಬೇಕು. ಇಲ್ಲ ಅಂದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ಏನ್ ಸರ್ ಹೆದರ್ಸ್ತಿದ್ದೀರಾ? ನಾನು ನಿಮ್ಮ ಮಗಳನ್ನ ಮದುವೆ ಆಗೋಕ್ಕೆ ಸಾಧ್ಯ ಇಲ್ಲ. ಅದೇನು ಮಾಡ್ಕೋತಿರೋ ಮಾಡ್ಕೊಳ್ಳಿ ಸರ್. ನೀವಿನ್ನು ಹೊರಡ್ಬೋದು.